ಕೇಳುಗರೆ, ಕೇಳೋಣ ಬನ್ನಿ ಕಥೆ ಆಸೆ ಎಂಬ ಬಿಸಿಲು ಕುದುರೆ. ಒಂದು ರಾಜ್ಯವನ್ನು ಮೀಡಾಸನೆಂಬ ರಾಜನು ಆಳುತ್ತಿದ್ದನು. ಅವನ ಜೊತೆ ವಿಂಧ್ಯಾಧರ ಎಂಬ ಬುದ್ಧಿವಂತ ಮಂತ್ರಿ ಇದ್ದನು. ರಾಜ್ಯವು ಸುಖ ಸಂತೋಷ ಸಮೃದ್ಧಿಯಿಂದ ಸಂಪನ್ನವಾಗಿತ್ತು. ನೆರೆಹೊರೆ ರಾಜ್ಯದವರೆಲ್ಲ ಸಮಯ ಸಂದರ್ಭಗಳಲ್ಲಿ ಸಹಾಯವನ್ನು ಮಾಡುತ್ತಾ ಹಿತೈಷಿಗಳಾಗಿದ್ದರು. ರಾಜನು ಒಳ್ಳೆಯವನು, ಬುದ್ಧಿವಂತನು ಎಂಬ ಹೆಸರನ್ನು ಪಡೆದಿದ್ದನು. ಇಂತಹ ರಾಜನಿಗೆ ಒಮ್ಮೆ ತನ್ನ ರಾಜ್ಯವನ್ನು ರಾವಣನ ರಾಜ್ಯ ಲಂಕೆಯಂತೆ ಚಿನ್ನದ ರಾಜ್ಯವನ್ನಾಗಿ ಮಾಡಬೇಕೆಂಬ ಆಸೆ ಬಂದಿತ್ತು. ಯಾರೇ ಬುದ್ಧಿಮಾತು ಹೇಳಿದರೂ ರಾಜನಿಗೆ ಒಪ್ಪಿಗೆಯಾಗಲಿಲ್ಲ. ಮಂತ್ರಿಗಳನ್ನು ಕರೆಸಿದ. ಮಹಾಮಂತ್ರಿಗಳೇ, ನಮ್ಮ ರಾಜ್ಯವನ್ನು ದಶಕಂಠ ರಾವಣನ ರಾಜ್ಯದಂತೆ ಬಂಗಾರದಿಂದ ತುಂಬಿದ ರಾಜ್ಯವನ್ನಾಗಿ ಮಾಡಬೇಕು. ನಮ್ಮ ಮಹಲನ್ನು ಬಂಗಾರದಿಂದ ಮಾಡಬೇಕು. ಇದಕ್ಕೆ ಏನು ಉಪಾಯವಿದೆ ಹೇಳಿ ಎಂದು ಕೇಳಿದ. ವಿದ್ಯಾಧರ ಮಂತ್ರಿಯು, ಮಹಾಪ್ರಭು, ನಮ್ಮ ರಾಜ್ಯ ಚಿನ್ನಕ್ಕಿಂತ ಅಮೂಲ್ಯವಾಗಿದ್ದು ನೀವು ಸಹ ಒಳ್ಳೆಯ ರಾಜರು ಎಂದು ಖ್ಯಾತಿ ಪಡೆದಿರುವಿರಿ. ಇದಕ್ಕಿಂತ ಇನ್ನೇನು ಬೇಕು ಎಂದ. ಬಂಗಾರದ ಅಮಲೇರಿದ ರಾಜನು, ಏನು ಮಂತ್ರಿಗಳೇ, ನೀವು ಕೂಡ ನಗು ಬರುವಂತಹ ಮಾತನ್ನು ಮಾತನಾಡ್ತಿದ್ದೀರಲ್ಲ. ಚಿನ್ನಕ್ಕಿಂತ ಅಮೂಲ್ಯವಾದದ್ದು ಏನಿದೆ ಭೂಮಿಯ ಮೇಲೆ? ಚಿನ್ನಕ್ಕೆ ಹೆಚ್ಚು ಮೌಲ್ಯವಿದೆ. ಚಿನ್ನಕ್ಕಿಂತ ಬೆಲೆ ಬಾಳುವುದು ಯಾವುದಿದೆ ಎಂದನು. ಸುಖ, ಶಾಂತಿ, ಪ್ರೀತಿ, ನೆಮ್ಮದಿ ತುಂಬಿದ ನಿಮ್ಮ ಆಳ್ವಿಕೆಯಿಂದ ರಾಜ್ಯ ಸಂಪದ್ಭರಿತವಾಗಿದೆ ಎಂದು ಮಂತ್ರಿ ಮತ್ತೆ ತಿಳಿ ಹೇಳಿದ. ಆ ಸಮಯಕ್ಕೆ ರಾಜನ ಗುಪ್ತಚರರು ಬಂದು, ಪ್ರಭು, ದಕ್ಷಿಣ ಭಾಗದ ರಾಜ್ಯದಲ್ಲಿ ಅಪಾರ ಸಂಪತ್ತವಿದೆ ಎಂದರು. ರಾಜನು, ಮಹಾಮಂತ್ರಿಗಳೇ, ದಕ್ಷಿಣ ರಾಜ್ಯದ ಬಲದೇವ ರಾಜನ ಮೇಲೆ ನಾವು ಆಕ್ರಮಣ ಮಾಡಿ ಅಲ್ಲಿನ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳೋಣ. ಅಲ್ಲಿನ ಸೈನ್ಯ ಸಂಪತ್ತು ಎಷ್ಟಿದೆ ಎಂಬುದು ತಿಳಿದುಕೊಳ್ಳಿ ಎಂದನು. ಮಂತ್ರಿಯು, ಬೇಡ ಪ್ರಭು, ದಕ್ಷಿಣ ರಾಜರು ನಮ್ಮ ಸಮಯಕ್ಕೆ ಸಹಾಯ ಮಾಡಿದ್ದಾರೆ. ಅಲ್ಲದೆ ನೆರೆ ರಾಜ್ಯದ ಮೇಲೆ ಯುದ್ಧ ಮಾಡಿ ದೋಚುವುದು ತರವಲ್ಲ ಎಂದನು. ಹಾಗೆ ಮಾಡುವುದು ಲೂಟಿಕೋರರು ಮಾತ್ರ. ಯುದ್ಧ ಎಂದರೆ ಸಾವು ನೋವು ಇರುತ್ತದೆ. ಬೇಡ ಪ್ರಭು, ನಮ್ಮ ರಾಜ್ಯಕ್ಕೆ ಶತ್ರುಗಳೇನಾದರೂ ಬಂದರೆ ನಾವೇ ರಣರಂಗಕ್ಕೆ ಧುಮುಕುತ್ತೇವೆ. ಲೂಟಿ ಮಾಡುವುದಕ್ಕೆ ನಾನು ಬರುವುದಿಲ್ಲ ಎಂದರು. ರಾಜನಿಗೆ ಕೋಪ ಬಂತು. ಮಹಾಮಂತ್ರಿಗಳನ್ನು ಸೆರೆಮನೆಯಲ್ಲಿ ಇಡಿ ಎಂದು ಸೇವಕರಿಗೆ ಆಜ್ಞೆ ಮಾಡಿದನು. ಚಿನ್ನದ ಹುಚ್ಚಿನಲ್ಲಿದ್ದ ರಾಜನ ಹತ್ತಿರ ರಾಣಿಯು ಬಂದು, ಮಹಾಪ್ರಭು, ಚಿಂತೆ ಏಕೆ ಮಾಡುತ್ತಿದ್ದೀರಿ ಎಂದು ಕೇಳಿದಳು. ಹೊರ ರಾಜ್ಯದವರ ಆಕ್ರಮಣವಿದೆಯೇ ಎಂದು ಕೇಳಿದಳು. ಇಲ್ಲ ಮಹಾರಾಣಿ, ನಾನು ನಮ್ಮ ರಾಜ್ಯವನ್ನು ರಾವಣನ ರಾಜ್ಯದಂತೆ ಚಿನ್ನದ ರಾಜ್ಯವನ್ನಾಗಿ ಮಾಡಲು ಹೊರಟಿದ್ದೇನೆ ಅಂತ ಹೇಳಿದ. ಕೇಳಿದ ರಾಣಿಯು, ಬೇಡ ಪ್ರಭು, ರಾವಣನ ರಾಜ್ಯ ಸುಟ್ಟು ಎಲ್ಲವೂ ನಾಶವಾಯಿತು. ಮಂತ್ರಿಗಳನ್ನು ಬಂಧಿಸುವುದಕ್ಕೆ ರಾಜ್ಯದ ಜನರು ಏಕೆಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಜನರಲ್ಲಿ ಒಳ್ಳೆಯ ಅಭಿಪ್ರಾಯ ಹೊರಟು ಹೋಗಿದೆ. ಈ ಮಾರ್ಗವನ್ನು ಬಿಟ್ಟು ಬಿಡಿ ಎಂದು ಪರಿಪರಿಯಾಗಿ ಕೇಳಿಕೊಂಡಳು. ಆದರೂ ರಾಜನು, ನಾನು ಚಿನ್ನದ ರಾಜ್ಯ ಮಾಡಿಯೇ ಮಾಡುತ್ತೇನೆ ಎನ್ನುತ್ತಿದ್ದಾಗ ಮಗಳು ಬಂದು ತೊಡೆ ಮೇಲೆ ಕುಳಿತು, ಅಪ್ಪ, ನನಗಿಂತ ನಿಮಗೆ ಚಿನ್ನ ದೊಡ್ಡ, ನಾನು ದೊಡ್ಡವಳು ಅಂತ ಕೇಳಿದಳು. ಇಲ್ಲ, ನನ್ನ ಪ್ರೀತಿಯ ಮಗಳೇ, ನೀನು ನಮ್ಮ ಮುದ್ದು ಮಾಣಿಕ್ಯವಿದ್ದಂತೆ, ನನ್ನ ಮುದ್ದಿನ ಮಗಳೇ ಎಂದು ಮುದ್ದು ಮಾಡಿದ. ರಾಜ್ಯದಲ್ಲಿ ಇಷ್ಟೆಲ್ಲ ನಡೆಯುತ್ತಿದ್ದಾಗ ಸನ್ಯಾಸಿಯೊಬ್ಬನು ಚಿಂತಿಸಿ ರಾಜನಿಗೆ ನಿಜಕ್ಕೂ ತಲೆ ಕೆಟ್ಟಿದೆ ಅಂದನು. ವಿದ್ಯಾಧರ ಮಂತ್ರಿಯನ್ನು ಸೆರೆಯಲ್ಲಿಟ್ಟರೆ ರಾಜ್ಯಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು ಎಂದುಕೊಂಡು ಅರಮನೆಯ ಬಾಗಿಲಿಗೆ ಬಂದು, ತಾನು ಮಹಾರಾಜರನ್ನು ನೋಡಬೇಕು, ಅವರಿಗೆ ನನ್ನ ಅವಶ್ಯಕತೆ ಇದೆ ಎಂದನು. ದ್ವಾರಪಾಲಕನು ಬಂದು ರಾಜನಿಗೆ ತಿಳಿಸಿದಾಗ, ನನಗೆ ಯಾವ ಸನ್ಯಾಸಿ ಅವಶ್ಯಕತೆಯೂ ಇಲ್ಲ, ಚಿನ್ನ ಬೇಕು, ನನಗೆ ಚಿನ್ನದ ಅವಶ್ಯಕತೆ ಇದೆ ಎಂದನು. ಮತ್ತೆ ಸನ್ಯಾಸಿಯು, ನಾನು ಅವರಿಗೆ ಅದೃಷ್ಟ ಕೊಡಲು ಬಂದಿದ್ದೇನೆ ಎಂದು ಹೇಳಿದನು. ರಾಜನು ಸನ್ಯಾಸಿಯನ್ನು ಒಳಗೆ ಕಳಿಸಲು ಹೇಳಿದನು. ಸನ್ಯಾಸಿಯು ಒಳಗೆ ಬಂದು, ಮಹಾರಾಜ, ರಾಜ್ಯದ ಮಂತ್ರಿ ವಿದ್ಯಾಧರನನ್ನು ಸೆರೆಯಲ್ಲಿಟ್ಟು ಅಪಾಯ ತಂದುಕೊಂಡಿದ್ದೀರಿ. ಹಾಗಾದರೆ ನಿಮಗೆ ಚಿನ್ನದ ಹೊರತು ಇನ್ನೇನು ಬೇಡವೇ ಅಂದನು. ಸನ್ಯಾಸಿಗಳೇ, ಬಂಗಾರದ ಹೊರತು ನನಗೆ ಇನ್ನೇನು ಬೇಡ. ನಮ್ಮ ಅರಮನೆಯನ್ನು ಮತ್ತು ರಾಜ್ಯವನ್ನು ಚಿನ್ನದಿಂದ ತುಂಬಿಸಬೇಕು ಎಂದು ಹುಚ್ಚನಂತೆ ರಾಜನು ಹೇಳಿದನು. ಸನ್ಯಾಸಿಯು, ಆಗಲಿ, ಇಂದು ಹುಣ್ಣಿಮೆ, ನಿನಗೆ ಮಹತ್ವಪೂರ್ಣ ದಿನ.
ನಿನ್ನೆ ರಾತ್ರಿ ನಾನೊಂದು ಕನಸು ಕಂಡೆ. ಹಾಗಾಗಿ ನಾನು ವರ ಕೊಡಲು ಬಂದಿದ್ದೇನೆ. ಕಣ್ಣು ಮುಚ್ಚಿಕೊಳ್ಳಿ ಮಹಾರಾಜ. ಕಣ್ಣು ಮುಚ್ಚಿದ ತಕ್ಷಣವೇ ಕಣ್ಣು ಬಿಡಲು ಹೇಳಿದ. ನೀವು ನಿಮ್ಮನ್ನು ಬಿಟ್ಟರೆ ಬೇರೆ ಏನೇ ಮುಟ್ಟಿದರೂ ಅದು ಚಿನ್ನವಾಗುತ್ತದೆ. ರಾಜನು ಇದನ್ನು ನಂಬಲಿಲ್ಲ. ಅದು ಹೇಗೆ ಸಾಧ್ಯ? ಇದು ಸಾಧ್ಯವೇ ಇಲ್ಲ ಎಂದನು. ಸನ್ಯಾಸಿಯು ನಿಮ್ಮ ಸಿಂಹಾಸನವನ್ನು ಮುಟ್ಟಿ ಪರೀಕ್ಷೆ ಮಾಡಿ ಎಂದಾಗ ರಾಜನು ತನ್ನ ಸಿಂಹಾಸನವನ್ನು ಸ್ಪರ್ಶಿಸಿದಂತೆ ಸಿಂಹಾಸನ ಚಿನ್ನದ ಗಟ್ಟಿಯಾಯಿತು. ರಾಜರ ಸಂತೋಷಕ್ಕೆ ಮಿತಿಯೇ ಇಲ್ಲ. ಬಹಳ ಉತ್ಸಾಹದಿಂದ ಮುಂದೆ ಬಂದು ಅರಮನೆಯ ಕಂಬಗಳನ್ನು, ಪೀಠೋಪಕರಣಗಳನ್ನು, ಕುಡಿಯಲು ಇಟ್ಟ ನೀರನ್ನು, ಹೂದಾನಿ ಪಾತ್ರೆ, ಫೋಟೋ, ಅಲಂಕರಿಸಿದ ವಸ್ತುಗಳು ಎಲ್ಲವನ್ನು ಸ್ಪರ್ಶ ಮಾಡಲತ್ತಿದನು. ಎಲ್ಲವೂ ಬಂಗಾರವಾಗಿ ಪಳಪಳ ಹೊಳೆಯಿತು. ರಾಜನಿಗೆ ಸುದ್ದಿ ಹೇಳಲು ಬಂದ ಸೇವಕನನ್ನು ಸ್ಪರ್ಶಿಸುತ್ತಿದ್ದಂತೆ ಅವನು ಚಿನ್ನವಾದ. ಈ ವಿಚಾರ ಒಬ್ಬರಿಂದೊಬ್ಬರಿಗೆ ಹಬ್ಬಿ ರಾಜ್ಯದ ತುಂಬೆಲ್ಲ ಹರಡಿತು. ರಾಜನ ಕಂಡರೆ ಮನುಷ್ಯರು ಹೆದರಿದರು. ಮುಟ್ಟಿದವರೆಲ್ಲರೂ ಬಂಗಾರದ ಶಿಲೆಗಳಾದರು. ಉಳಿದವರೆಲ್ಲರೂ ರಾಜ್ಯದ ಕಣ್ಣಿಗೂ ಕಾಣದಂತೆ ಓಡಿಹೋದರು. ಆ ವೇಳೆಗಾಗಲೇ ರಾಜನು ಬಳಲಿ ಬಾಯಾರಿ ನೀರು ಕುಡಲು ಹೋದರೆ, ಹಣ್ಣು ತಿನ್ನಲು ಹೋದರೆ, ಊಟ ಮಾಡಲು ಹೋದರೆ ಎಲ್ಲವೂ ಚಿನ್ನವಾಗಿ ಪರಿವರ್ತಿಸಿತು. ರಾಜನು ಹಸಿವು ಬಾಯಾರಿಕೆಯಿಂದ ಕಂಗಾಲಾದನು. ಯಾರಲ್ಲಿ ಕುಡಿಯಲು ನೀರು ತನ್ನಿ ಎಂದು ಕೂಗಿದ. ಮಹಾರಾಣಿಯೇ ಆಹಾರ ಮತ್ತು ನೀರನ್ನು ತಂದಳು. ಯಾಕೆ ಸೇವಕರು ಎಲ್ಲಿ ಹೋದರು ಎಂದ ರಾಜ ಕೇಳಿದ. ಈಗ ಯಾರೂ ಇಲ್ಲ. ನಾನು, ನೀವು, ನಿಮ್ಮ ಮಗಳು ಮೋನಿ ಮತ್ತು ಬಂಧನದಲ್ಲಿ ಇಟ್ಟಿರುವ ಮಹಾಮಂತ್ರಿಗಳು. ಇಡೀ ರಾಜ್ಯದಲ್ಲಿ ನಾವು 4 ಜನರು ಇರುವುದು ಅಂದಳು. ಇದನ್ನು ಕೇಳಿದ ರಾಜ ಹೆದರಿಕೆಯಿಂದ ಕಂಪಿಸಿದ. ಮೊದಲೇ ಬಳಲಿದವನಿಗೆ ಮಹಾರಾಣಿ ನೀರು ಕೊಡಲು ಕೈ ಮುಂದೆ ತಂದಳು. ನೀರು ತೆಗೆದುಕೊಳ್ಳಲು ಬಂದ ರಾಜ ಸ್ಪರ್ಶಿಸಿದಾಗ ಮಹಾರಾಣಿ ಬಂಗಾರದ ಶಿಲೆಯಾದಳು. ಅದೇ ವೇಳೆಗೆ ಮುದ್ದಿನ ಮಗಳು ಬಂದು ಅಪ್ಪಾಜಿ ಅಂತ ಕೂಗುತ್ತಾ ಬಂದಾಗ ಬೇಡ ಬೇಡ ಎಂದು ಎಷ್ಟು ದೂರ ಸರಿದರೂ ಕೇಳದೆ ರಾಜನ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಂದಳು. ರಾಜನ ಸ್ಪರ್ಶವಾಗಿ ನಿಂತಲ್ಲಿಯೇ ಚಿನ್ನವಾದಳು. ರಾಜನಿಗೆ ನಿಜಕ್ಕೂ ಹೆದರಿಕೆಯಾಯಿತು. ದುಃಖ ಆತಂಕದಿಂದ ಸನ್ಯಾಸಿಗಳೇ ಎಲ್ಲಿದ್ದೀರಾ ಬನ್ನಿ ಅಂತ ಅವರನ್ನು ಹುಡುಕಲಾರಂಭಿಸಿದ. ಬನ್ನಿ, ನನಗೆ ಚಿನ್ನ ಬೇಡ, ಬೇಗ ಬನ್ನಿ, ನನ್ನ ಮುದ್ದಿನ ಮಗಳು, ನನ್ನ ಪತ್ನಿ, ಇಡೀ ರಾಜ್ಯವೇ ಮಾಯವಾಗಿದೆ. ಚಿನ್ನ ಎಂಬ ಹೆಸರೇ ನನಗೆ ಬೇಡ. ನನ್ನ ಚಿನ್ನದ ಆಸೆ ನನಗೆ ಮುಳುವಾಯಿತು. ದಯವಿಟ್ಟು ಬನ್ನಿ ಸನ್ಯಾಸಿಗಳೇ, ಇನ್ನು ತಕ್ಷಣ ತಡ ಮಾಡಬೇಡಿ, ನಾನು ಸಾಯುತ್ತಿದ್ದೇನೆ ಎಂದು ಗೋಗರೆದ. ಆಗ ಸನ್ಯಾಸಿ ಬಂದರು. ಮಹಾರಾಜ, ಈಗ ಅರ್ಥವಾಯಿತೆ, ಅತಿಯಾದದ್ದು ಯಾವುದೂ ಒಳ್ಳೆಯದಲ್ಲ. ಅತಿಯಾದ ಗರ್ವದಿಂದ ಲಂಕೇಶನ ರಾವಣ ಕೂಡ ಅಂತ್ಯವಾದ. ಮಹಾರಾಜ, ನೀವು ಅತಿಯಾದ ಲೋಭದಿಂದ ಎಲ್ಲವನ್ನೂ ಕಳೆದುಕೊಂಡು ಕುಳಿತಿದ್ದೀರಿ. ಸ್ವಾಮಿ, ನನ್ನ ಜ್ಞಾನದ ಕಣ್ಣು ತೆರೆದಿದ್ದೀರಿ. ಈ ದುಃಖದಿಂದ ನನ್ನನ್ನು ಹೊರತನ್ನಿ ಅಂತ ಅಳುತ್ತಾ ಕೇಳಿದ ರಾಜ. ನನ್ನವರನ್ನು ವಾಪಸ್ ಕೊಟ್ಟುಬಿಡಿ, ನನ್ನನ್ನು ದುಃಖದಿಂದ ಶಾಪದಿಂದ ಹೊರಗೆ ತನ್ನಿ ಎಂದು ಕೇಳಿದ. ಸನ್ಯಾಸಿಗಳು, ಆಗಲಿ, ಎಲ್ಲವೂ ಮೊದಲಿನಂತೆ ಆಗುತ್ತದೆ, ಮತ್ತೆ ಎಲ್ಲವನ್ನೂ ಪಡೆಯುವಿರಿ, ಕಣ್ಣು ಮುಚ್ಚಿಕೊಳ್ಳಿ ಎಂದು ಕೇಳಿದ. ರಾಜನು ಕಣ್ಣು ಮುಚ್ಚಿದಾಗ ಸನ್ಯಾಸಿಗಳು ಚಿಟಿಕೆ ಹೊಡೆದರು. ಮೊದಲಿನಂತೆ ಕಣ್ಣೆದುರು ಬಂದಿತು. ರಾಜನಿಗೆ ಕವಿದಿದ್ದ ಅಜ್ಞಾನದ ಪೊರೆ ಕಳಚಿ ಜ್ಞಾನದ ಬೆಳಕನ್ನು ಕಂಡನು. ಪ್ರಿಯ ಕೇಳುಗರೆ, ಈ ಕಥೆಯ ಅರ್ಥ ಗೊತ್ತಾಯಿತಲ್ಲ. ಈ ಕಥೆಯನ್ನು ನೀವೆಲ್ಲರೂ ತುಂಬ ಸಲ ಕೇಳಿರ್ತೀರಾ. ಹೀಗಾಗಿ ಇದರ ನೀತಿ ಇಷ್ಟೇ. ಆಸೆ ಎಂಬ ಹೆಸರಿನ ಬೇಡಿಕೆಯೊಂದಿದೆ. ಆಶ್ಚರ್ಯವೆಂದರೆ ಯಾವ ಮನುಷ್ಯರು ಅದರ ಹಿಂದೆ ಓಡುವರೋ ಅವರು ಬದ್ಧರಾಗುವರು. ಆದ್ದರಿಂದ ದೂರ ನಿಂತವರು ಮುಕ್ತರಾಗುವರು ಅನ್ನುವುದು ಇಲ್ಲಿ ಈ ಕಥೆಯ ನೀತಿಯಾಗಿದೆ. ಅಲ್ವೇ ಪ್ರಿಯ ಕೇಳುಗರೆ, ನೀವೇನಂತೀರಾ?